ಬರಲೇ ತಲಾಳಾಗದೆ ಪೆಟ್ರೋಲ್ ಇಲ್ಲ ಗಾಡಿಲಿ ಆಯಿಲ್ ಮಿಕ್ಸ್ ಪೆಟ್ರೋಲು ಕೂಚಿಪುಡಿ ಕಥಾ ಕಲಿ ಟೆಸ್ಟ್ ಕರೆಕ್ಟ್ ಪೆಟ್ರೋಲ್ ಹಾಕ್ಬಿಟ್ಟು ಬಗ್ಗಿಸ್ಬೇಕು ಗಾಡಿ ಬಿಡ್ಬೋದೇನೋ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ರೈಟ್ ಸೈಡ್ ಬಗ್ಸೋ ಅಂದ್ರೆ ಲೆಫ್ಟ್ ಸೈಡ್ ಬಗ್ಸಿದಾರಲ್ಲ ಅನಿಸುತ್ತೆ ಈಗ ಇವತ್ತು ನಾನು 150 cc ಲೆಜೆಂಡ್ ನ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋದು 1992 ಮಾಡಲ್. ಇದ್ರಲ್ಲಿರೋದು 150 cc 2 ಸ್ಟ್ರೋಕ್ ಇಂಜಿನ್ 7.5 bhp ಜೊತೆ ಲೆಫ್ಟ್ ಹ್ಯಾಂಡ್ ಗೇರ್ ಬರುತ್ತೆ. ಈ ಗಾಡಿ ಸೀಟ್ ಮೇಲೆ ಕೂತ್ಕೊಂಡಾಗ ಕುಣಿಯೋದು ಮಾತ್ರ ಮಿಸ್ ಆಗಲ್ಲ. ಆ ಸೀಟ್ ಬಾರಿ ದೊಡ್ಡ ಪುಳ ಸೀಟ್ ಅಲ್ಲ ಹಳ್ಳಿ ಬುಡ್ಡಿ ನನ್ನೇ ಈ ಗಾಡಿಯಲ್ಲಿ ಹೋಗ್ತಿದ್ರೇ ಒಂಥರ ಖುಷಿ ಗುರು. ಈ ಗಾಡಿ 1972ರಿಂದ 2006 ತನಕ ಪ್ರೊಡಕ್ಷನ್ ಅಲ್ಲಿ ಇತ್ತು. 1991 ತನಕ 6 ವೋಲ್ಟ್ ಎಲೆಕ್ಟ್ರಾನಿಕ್ ಚೇತಕ್ ಇತ್ತು. ಇದು 12 ವೋಲ್ಟ್ ಎಲೆಕ್ಟ್ರಾನಿಕ್ ಚೇತಕ್. ಇದಕ್ಕೂ ಏನ್ ಡಿಫ್ರೆಂಟ್ ಅಂದ್ರೆ ಇದರಲ್ಲಿ ಇಂಡಿಕೇಟರ್ ನೋಡಬಹುದು, ಅದರಲ್ಲಿ ಇಂಡಿಕೇಟರ್ ಇರಲಿಲ್ಲ. ಈ ಗಾಡಿ ಅವಾಗಿನ ಟೈಮಲ್ಲಿ ಬೆಸ್ಟ್ ಅಫೋರ್ಡಬಲ್ ಫ್ಯಾಮಿಲಿ ಗಾಡಿ ಆಗಿತ್ತು. 2002ರಿಂದ 2006 ತನಕ 110 cc 4 ಸ್ಟ್ರೋಕ್ ಗಾಡಿ ತರ್ತಾರೆ. ಆದ್ರೆ ಆ ಗಾಡಿಗಳು ಇದ್ರ ಸೌಂಡ್ ಮಾಡ್ಲಿಲ್ಲ. ಈ ಗಾಡಿ ಇವಾಗ್ಲೂ ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ ಗುರು. ಈ ಗಾಡಿ ಗೇರ್ನ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಡಗ್ ಡಗ್ ಅಂತ ಹೊಡೆಯುತ್ತೆ. ಈ ಗಾಡಿನ ಓಡಿಸಿದ್ರೆ ನೀವು ಪಕ್ಕ ಆಟ ಓಡಿಸ್ತಾ ಇದ್ದೀವಿ. ಆ ಟೈಮಲ್ಲಿ ಈ ಗಾಡಿ ನೋಡಿದಾಗ ಆಡ್ತಿದ್ದಿದ್ದು ಒಂದೇ ಹಾಡು, ಚೇತಕ್ ಅನ್ನೋದು ಮಹಾರಾಣಾ ಪ್ರತಾಪ್ ಅವರ ಕುದುರೆ ಹೆಸರು. ಈ ಗಾಡಿ ಗೇರ್ ನೋಡಿದಾಗ ಚೇತಕ್ ಗೇರ್ ಅಂದಿದ್ಕಿಂತ ಆಟೋ ಗೇರ್ ಅಂದಿದ್ದೆ ಜಾಸ್ತಿ ಅಲ್ವಾ. ಗೇರ್ ಚೇತಕ್ತೆ ಆದ್ರೂ ಹೆಸರು ಮಾತ್ರ ಆಟೋದು. ನೀನು ಆತರ ಈ ಗಾಡಿ ಟಾಪ್ ಸ್ಪೀಡು 80 km/h. ಮುಂದೆ ಸಾಮಾನ್ ಮಡಿಕೊಳ್ಳಕ್ಕೆ ಬಾಕ್ಸ್ ಕೊಟ್ಟವ್ರೆ. ಗಾಡಿಲಿ ಹಿಂದೆ ಮುಂದೆ 2 ವೇ ಡ್ರಮ್ ಬ್ರೇಕ್. ಬ್ಯಾಟ್ರಿ ಲೆಸ್ ಗಾಡಿ ಇದು. ಹಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟೆ ಕವಾಸಕಿ 700. ಈ ಗಾಡಿ ಬಗ್ಗೆ ಇನ್ನೊಂದು ವಿಷಯ ಏನಂದ್ರೆ ಆವಾಗಿನ ಟೈಮಲ್ಲಿ ಈ ಗಾಡಿಗೆ 10 ವರ್ಷ ವೇಟಿಂಗ್ ಪೀರಿಯಡ್ ಇತ್ತು. ಆ ಟೈಮಲ್ಲೇ ಈ ಗಾಡಿ ಅನ್ಬೀಟೇಬಲ್ ರೆಕಾರ್ಡ್ ಮಾಡಿದೆ ಗುರು. ಗಾಡಿನ ಬುಕ್ ಮಾಡಿ 10 ವರ್ಷ ಕಾಯ್ತಿದ್ರು ಅಂದ್ರೆ ನಿಜವಾಗ್ಲೂ ಗ್ರೇಟ್. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು ಇಲ್ಲ. ಬುಕ್ ಮಾಡಿ ಡೆಲಿವರಿ ತಗೊಳ್ಳೋ ಅಷ್ಟರಲ್ಲಿ ಎಷ್ಟೋ ಜನ ಮೇಲೋಗ್ಬಿಟ್ಟವ್ರೆ. ಎಲ್ಲ ದೇವ್ರ ಲೀಲೆ. ಈ ಗಾಡಿ ಡಿಸೈನ್ ನ ಬಜಾಜ್ ಅವ್ರು ಮಾಡಿದ್ದಲ್ಲ, ಇಟಾಲಿಯನ್ ಕಂಪನಿಯಾದ ವೆಸ್ಪಾ ಸ್ಪ್ರಿಂಟ್ ನ ಇಟ್ಕೊಂಡು ಜೆರಾಕ್ಸ್ ಹೊಡೆದ್ಬಿಟ್ಟವ್ರೆ. ಆ ಟೈಮಲ್ಲಿ ಈ ಗಾಡಿ ಬಜಾಜ್ ಅವರ ಒನ್ ಆಫ್ ದ ಬೆಸ್ಟ್ ಗಾಡಿ ಆಗಿತ್ತು. ಈ ತರ ಗಾಡಿನ ಮತ್ತೆ ಯಾರಿಂದನೂ ಮಾಡಕ್ ಆಗಲ್ಲ ಅನ್ಸುತ್ತೆ. ಮಾಡಿದ್ರು ಈ ತರ ಲೆಜೆಂಡ್ ನ ಮತ್ತೆ ತರಕ್ಕಾಗಲ್ಲ. ಈ ಗಾಡಿ ಅಷ್ಟು ಪಾಪ್ಯುಲರ್ ಆಗ ಕಾರಣನೇ ಈ ಗಾಡಿ ಲೋ ಮೇಂಟೆನೆನ್ಸ್, ಒಂದು ಪ್ರಾಪರ್ ಫ್ಯಾಮಿಲಿ ಗಾಡಿ ಆಗಿತ್ತು. ಈ ಗಾಡಿ ಡ್ಯೂರಬಿಲಿಟಿಗೆ ಎಲ್ಲ ಫಿದಾಗ್ಬಿಟ್ಟಿದ್ರು. ಇಂಡಿಯನ್ ಮಾರ್ಕೆಟ್ ಅಲ್ಲೇ ಬಜಾಜ್ ಚೇತಕ್ ಐಕಾನಿಕ್ ಗಾಡಿ ಅಂತ ಹೆಸರಾಗಿತ್ತು. ಡಿಸೈನ್ ನ ವೆಸ್ಪಾ ಇಂದ ಹೆಸರನ್ನ ಮಹಾರಾಣಾ ಪ್ರತಾಪ್ ಅವರ ಕುದುರೆಯಿಂದ ತೆಗೆದು ಬಜಾಜ್ ಚೇತಕ್ ಮಾಡಿ ಮಾರ್ಕೆಟ್ ತಂದ್ರು. ವೆಸ್ಪಾ ಕಾಪಿಯಾಗಿ ಚೇತಕ್ ಬಂತು. ಆದ್ರೆ ವೆಸ್ಪಾನೇ ಹಿಡ್ಕೊಂಡು ಒಂದ್ ಗಾಡಿ ಮಾಡ್ತಾರೆ. ಅದ್ಯಾವ್ದು ಗೊತ್ತಾ?